ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವನೆರಹಿ ಮದುವೆಯ ನಂದನಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಘವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ಸುಖಾತ್ಮಕ ಸಂಸ್ಕೃತಿಯೊಳಿಡುವ ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನಗೆ ತಾ ಮಾಡಿ ಮನೆಯೊಳಗೆ ಇಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ಸುಖ ಅಸುಖಾತ್ಮಕ ಸಂಸ್ಕೃತಿಯೊಳಿಡುವ. ತಂದೆ ಒಬ್ಬ ಪಿತನಾದವನು, ಒಬ್ಬ ತಂದೆ ಆಗಿರ್ತಕ್ಕಂಥವನು ಏನ್ ಮಾಡ್ತಾನೆ? ಬಹು ಸಂಭ್ರಮದಿ, ತುಂಬಾ ಸಂತೋಷದಿಂದ ನಂದನಗೆ, ಅಲ್ಲಿಗನ್ವಯ ನಂದನಗೆ ಅಂತಂದ್ರೆ ತನ್ನ ಮಗನಿಗೆ ಅಂತ ಅರ್ಥ. ತನ್ನ ಮಗನಿಗೆ ತನ್ನಯ ಬಂಧು ಬಳಗವ ನೆರಹಿ, ತನ್ನ ಬಂಧುಗಳು, ತನ್ನ ಬಂಧು ಬಳಗ, ಬಂಧುಗಳು ಅಂತಂದ್ರೆ ತನ್ನ ಕಡೆ ಇರ್ತಕ್ಕಂಥವ್ರು, ತನ್ನ ತಂದೆ ತಾಯಿ ಕಡೆ ಇರ್ತಕ್ಕಂಥವರೆಲ್ಲ ಬಂಧು, ತನ್ನ ಪತ್ನಿಯ ಕಡೆ ಇರ್ತಕ್ಕಂತಹ ಅವರೆಲ್ಲ ಬಳಗ. ಹೀಗೆ ತನ್ನಯ ಬಂಧು ಬಳಗವ ನೆರಹಿ, ನೆರಹಿ ಅಂತಂದ್ರೆ ಒಂದ್ ಕಡೆ ಸೇರಿಸಿ ಅಂತ ಅರ್ಥ. ಇಡೀ ಗುಂಪನ್ನ ಸೇರಿಸಿ, ಆ ಬಂಧು ಬಳಗ ಇವರನ್ನೆಲ್ಲ ಒಂದ್ ಕಡೆಗೆ ಸೇರಿಸಿ ಏನ್ ಮಾಡ್ತಾನೆ? ಮದುವೆಯ ನಂದನಗೆ ತಾ ಮಾಡಿ, ಮದುವೆಯನ್ನ ಮಾಡ್ತಾನೆ ಮಗನಿಗೆ. ತಾ ಮಾಡಿ, ತಾನು ತಂದೆಯಾಗಿರ್ತಕ್ಕಂಥವನು ಮದುವೆಯನ್ನ ಬಹು ಸಂಭ್ರಮದಿ ಮಾಡಿ, ಹಾಗನ್ವಯ ತುಂಬಾ ಸಂತೋಷದಿಂದ ನನ್ನ ಮಗನ ಮದುವೆ ಅಂತ ಸಂತೋಷಪಟ್ಟು ತಾನು ಎಲ್ಲ ಬಂಧು ಬಾಂಧವರಿಂದ ಕೂಡಿಕೊಂಡು, ಬಳಗದಿಂದ ಕೂಡಿಕೊಂಡು ಮದುವೆಯನ್ನ ಮಾಡ್ತಾನಲ್ವಾ. ಹೀಗೆ ಪರಮಾತ್ಮ ಅಂತೆ ಮಾಡೋದಷ್ಟೇ ಅಲ್ಲ, ಏನ್ ಮಾಡ್ತಾನೆ? ಮನೆಯೊಳಗಿಡುವ ತೆರನಂತೆ, ಮನೆಯೊಳಗಡೆ, ತನ್ನ ಮನೆಯ ಒಳಗಡೆ ಆ ಮದುವೆ ಆಗಿರ್ತಕ್ಕಂತಹ ಮಗ ಸೊಸೆ ಇವರಿಬ್ಬರನ್ನು ಕೂಡ ಒಟ್ಟಿಗೆ ಇಟ್ಕೊಳ್ತಾನೆ. ಹೇಗೋ ಹಾಗೆ ತೆರನಂತೆ ಪರಮಾತ್ಮ ಈ ರೀತಿಯಾಗಿದ್ದಾನಂತೆ. ಏನ್ ಮಾಡ್ತಾನೆ? ಅವನು ತಂದೆಯಂತೆ ಇದ್ದಾನೆ. ಒಬ್ಬ ತಂದೆಯಾದವನು ಮಗನಿಗೆ ಮದುವೆಯನ್ನ ಮಾಡಿ ಸಂಭ್ರಮವನ್ನ ಪಡ್ತಾನೆ. ವಯಸ್ಸಿಗೆ ಬಂದಾಗ ಮಗನ ಮಾತನ್ನ ಕೇಳೋದಿಲ್ಲ. ಇವರೆಲ್ಲ ಹಳೆ ತಂದೆಯರೆಲ್ಲ, ಅವರೆಲ್ಲ ಯಾರು ಮಗ ವಯಸ್ಸಿಗೆ ಬಂದಾಗ ಕೇಳ್ತಾ ಇರ್ಲಿಲ್ಲ, ಮಕ್ಕಳ ಮಾತನ್ನ ಕೇಳ್ತಾ ಇರ್ಲಿಲ್ಲ. ವಯಸ್ಸಿಗೆ ಬಂತು ಅಂದ್ರೆ ತಕ್ಷಣ ಮದುವೆಯನ್ನ ಮಾಡಿ ಸಂತೋಷ ಪಡ್ತಾ ಇದ್ರು, ಮುಂದೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ. ಮಕ್ಕಳ ಇಚ್ಛೆಗೆ ಬಿಡ್ತಾ ಇರ್ಲಿಲ್ಲ, ತಮ್ಮ ಇಚ್ಛಾನುಸಾರವಾಗಿ ಮಕ್ಕಳಿಗೆಲ್ಲ ಮದುವೆಯನ್ನ ಮಾಡಿ ಯೋಗ್ಯರಾದಂತಹ ಕನ್ಯೆಯನ್ನ ಹುಡುಕಿ ಮದುವೆಯನ್ನ ಮಾಡಿ ಮನೆ ಒಳಗಡೆ ಅವರನ್ನ ಸಾಕ್ತಾ ಇದ್ರು, ಬೆಳೆಸ್ತಾ ಇದ್ರು, ಮುಂದೆ ಅವರು ನೋಡ್ಕೊಳ್ತಾ ಇದ್ರು. ಹಾಗೆ ಪರಮಾತ್ಮನೂ ಕೂಡ ಜೀವರಾಶಿಗಳ ಇಚ್ಛಾನುಸಾರವಾಗಲ್ಲ. ಅದಕ್ಕೆ ತಂದೆಯನ್ನ ದೃಷ್ಟಾಂತವನ್ನಾಗಿ ಕೊಟ್ಟಿದ್ದಾರೆ. ತನ್ನ ಇಚ್ಛಾನುಸಾರವಾಗಿ ಪರಮಾತ್ಮ ಏನ್ ಮಾಡ್ತಾನೆ? ಅದಕ್ಕೆ ಅಂತ ನೋಡಿ, ತನ್ನ ಇಚ್ಛೆಗಳಿಂದ ಪರಮಾತ್ಮ ತನ್ನ ಇಚ್ಛಾದಿಂದಲೇ, ಅಲ್ಲಿ ಇಚ್ಛೆಗಳಿಂದ ಅಂತ ಇದೆ. ಯಾಕೆ ಇಚ್ಛೆಯಿಂದ ಅಂತ ಹೇಳ್ಬೋದಾಗಿತ್ತು, ಏಕವಚನ ಪ್ರಯೋಗ ಮಾಡಬಹುದಾಗಿತ್ತು, ಸಾಕಲ್ವಾ? ಪರಮಾತ್ಮನ ಇಚ್ಛೆಯಿಂದ ಅಂತ ಇಷ್ಟೇ ಹೇಳ್ಬೋದಾಗಿತ್ತು. ಆದರೆ ಅಲ್ಲಿ ಇಚ್ಛೆಗಳಿಂದ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಚ್ಛೆಗಳಿಂದ ಅಂತ ಹೇಳಿದ್ರು ಅಂತಂದ್ರೆ,
ಅದಕ್ಕೆ 3 ವಿಧರಾಗಿರ್ತಕ್ಕಂತಹ ಜೀವರಾಶಿಗಳಿದ್ದಾರೆ. ಸತ್ವಗುಣದವರು, ರಜೋಗುಣದವರು, ಮತ್ತೆ ತಮೋಗುಣದವರು. ಈ 3 ವಿಧರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ತನ್ನ ಇಚ್ಛೆಗಳು ಬೇರೆ ಬೇರೆ ಆಗತ್ತೆ. ಬೇರೆ ಬೇರೆ ರೀತಿಯಲ್ಲಿ ಪರಮಾತ್ಮನ ಇಚ್ಛೆ ಇರುತ್ತೆ. ಸತ್ವಗುಣದವರಿಗೆ ಬೇರೆ, ರಜೋಗುಣದವರಿಗೆ ಬೇರೆ, ತಮೋಗುಣದವರಿಗೆ ಬೇರೆ. ಹೀಗೆ ಈ ಇಚ್ಛೆಗಳು ಪರಮಾತ್ಮನ ವಿಧ ವಿಧವಾಗಿರ್ತಕ್ಕಂಥ ಇಚ್ಛೆಗಳಿರುತ್ತೆ. ಈ 3 ಜನ ಜೀವರಾಶಿಗಳ ಮೇಲೆ ಡಿಪೆಂಡ್ ಆಗತ್ತೆ. ಅದಕ್ಕೆ ಇಚ್ಛೆಗಳಿಂದ ಅಂತ ಬಹುವಚನ ಪ್ರಯೋಗವನ್ನ ಮಾಡಿದ್ದಾರೆ. ಏನ್ ಮಾಡ್ತಾನೆ? ಇಚ್ಛೆಗಳಿಂದ ಗುಣಗಳ ಅಂದ್ರು. ಗುಣಗಳನ್ನ ಅಂತಂದ್ರೆ ಸತ್ವರಜಸ್ತಮೋ ಗುಣಗಳನ್ನ, ಸತ್ವರಜಸ್ತಮೋ ಗುಣಗಳನ್ನ ಅಥವಾ ಈ ಸತ್ವರಜಸ್ತಮೋ ಗುಣಾತ್ಮಕವಾಗಿರ್ತಕ್ಕಂತಹ ಲಿಂಗದೇಹವನ್ನು, ಸತ್ವರಜಸ್ತಮೋ ಗುಣಾತ್ಮಕವಾಗಿರ್ತಕ್ಕಂತಹ ಲಿಂಗದೇಹವನ್ನ ಅಂತ ಇಟ್ಕೊಳ್ಬೇಕು. ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ. ಚೇತನಕ್ಕೆ, ಯಾವ ಚೇತನಕ್ಕೆ? ಅಸೃಜ್ಯ ರಾಶಿಯಲ್ಲಿರ್ತಕ್ಕಂತಹ ಚೇತನ. ಅಸೃಜ್ಯರು ಇನ್ನು ಸೃಷ್ಟಿಗೆ ಬಂದಿಲ್ಲ. ಬಂದಿಲ್ಲದೆ ಇರ್ತಕ್ಕಂತಹ ಚೇತನರಿಗೆ ಈ ಗುಣಗಳನ್ನ ಸಂಬಂಧ ಮಾಡ್ತಾನೆ, ಅವರಿಗೆ ತಗಲೋ ಹಾಗೆ ಮಾಡ್ತಾನೆ ಪರಮಾತ್ಮ. ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ. ಈಗ ವಸ್ತ್ರವನ್ನ ಉಟ್ಕೊಂಡಾಗ ನೆನೆಸಿರ್ತಕ್ಕಂತಹ ವಸ್ತ್ರ ಹೇಗೆ ಮೈಗೆ ಅಂಟ್ಕೊಳ್ಳುತ್ತೋ, ಬಟ್ಟೆ ಹೇಗೆ ಮೈಗೆ ಅಂಟ್ಕೊಂಡಿರುತ್ತೋ, ಹಾಗೆ ಆ ಗುಣಗಳನ್ನ ಏನು ಮಾಡ್ತಾನೆ ಪರಮಾತ್ಮ? ಆ ಚೇತನರಿಗೆ ಸಂಬಂಧವನ್ನ ಉಂಟು ಮಾಡ್ತಾನೆ. ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ. ಯಾವಾಗ ಅಂತಂದ್ರೆ ಸೃಷ್ಟಿಯ ಪ್ರಾರಂಭದಲ್ಲಿ. ಇನ್ನು ಅಸೃಜ್ಯ ರಾಶಿಗಳಲ್ಲಿರ್ತಕ್ಕಂಥ ಜೀವರಾಶಿಗಳನ್ನ ಪರಮಾತ್ಮ ಒಂದು ಮುಷ್ಟಿಯಷ್ಟು ತೆಗೆದು, ಅದರಲ್ಲಿ ಅನಂತ ಜೀವರಾಶಿಗಳಿದ್ದಾರೆ, ಇದನ್ನ ಮುಷ್ಟಿ ಸೃಷ್ಟಿ ಅಂತ ಕರೀತಾರೆ. ಆ ಸೃಷ್ಟಿಯ ಪ್ರಾರಂಭದಲ್ಲಿ ಏನ್ ಮಾಡ್ತಾನೆ? ಈ ಗುಣಾತ್ಮಕವಾಗಿರ್ತಕ್ಕಂತಹ ಲಿಂಗದೇಹದ ಸಂಬಂಧ, ಆಮೇಲೆ ಅನಿರುದ್ಧ ಶರೀರ, ಆಮೇಲೆ ಪುನಃ ಸ್ಥೂಲ ಶರೀರ, ಹೀಗೆ ಈ ಶರೀರಗಳನ್ನ ಚೇತನಕ್ಕೆ ಸಂಬಂಧವನ್ನ ಕೊಡ್ತಾನೆ. ಚೇತನಕ್ಕೆ ಸಂಬಂಧ ಗೈಸಿ ಏನ್ ಮಾಡ್ತಾನೆ? ಸುಖಾತ್ಮಕ, ಸುಖಾತ್ಮಕ, ಸುಖ ಅಸುಖ ಅಂತ ಬಿಡಿಸ್ಕೊಳ್ಬೇಕು. ಅಂದ್ರೆ ಇಲ್ಲೂ ಮತ್ತೆ 3 ವಿಧರಾದಂತಹ ಜೀವರಾಶಿಗಳಿದಾರಲ್ಲ, ಯಾರು ಭಗವದ್ ಭಕ್ತರು ಯಾರಿರ್ತಾರೆ ಅಂಥವರನ್ನ ಸುಖವಾಗಿ ಇಡ್ತಾನೆ. ಇಲ್ಲಿ ಕೇವಲ ಸುಖಾತ್ಮಕ ಅಂತ ಇಷ್ಟೇ ಅರ್ಥ ಅಲ್ಲ, ಅಲ್ಲಿ 3 ಇದೆ. ಸುಖವೂ ಇದೆ, ಅಸುಖವೂ ಇದೆ, ಸುಖಾಸುಖವೂ ಇದೆ. ಆದ್ರಿಂದ ಸುಖಾತ್ಮಕ, ಅಸುಖಾತ್ಮಕ, ಸುಖಾಸುಖಾತ್ಮಕ ಅಂತ ಹೀಗೆ ಇದನ್ನ ಡಿವೈಡ್ ಮಾಡ್ಕೊಳ್ಬೇಕು. ಸುಖಾತ್ಮಕ ಅಂತಂದ್ರೆ ಭಗವದ್ ಭಕ್ತರಿಗೆ ಸುಖವಾಗಿರ್ತಕ್ಕಂತಹ ವೈಕುಂಠ. ಆ ವೈಕುಂಠದಲ್ಲಿ ಪರಮಾತ್ಮ ಇಡ್ತಾನೆ. ಅವರ ಯೋಗ್ಯತಾನುಸಾರವಾಗಿ ಭಕ್ತಿಯನ್ನ ಮಾಡಿ ಪರಮಾತ್ಮನ ಉಪಾಸನೆಯನ್ನ ಮಾಡಿದಾಗ ಅವರಿಗೆ ವೈಕುಂಠದಲ್ಲಿ ಪರಮಾತ್ಮ ಅವರನ್ನ ಇಡ್ತಾನೆ. ಅಸುಖ ಯಾರಿಗೆ? ಯಾರು ಭಗವಂತನನ್ನ ದ್ವೇಷ ಮಾಡ್ತಾರೆ ಅಂಥವರಿಗೆ ಅಸುಖಾತ್ಮಕವಾಗಿರ್ತಕ್ಕಂತಹ ಅಧೋಲೋಕಗಳು, ಅವರನ್ನ ಪರಮಾತ್ಮ ಅಲ್ಲಿಡ್ತಾನೆ. ಅನ್ನಂತಮಸ್ಸಿಗೂ ಹಾಕ್ತಾನೆ. ಅಸುಖಾತ್ಮಕ ಮತ್ತೆ ಸುಖಾತ್ಮಕ, ಯಾರು ಸಂಸಾರಿಗಳಿರ್ತಾರೆ ಅಂಥವರಿಗೆ ಸುಖವನ್ನು ಕೊಡ್ತಾನೆ, ಅಸುಖವನ್ನು ಕೊಡ್ತಾನೆ, ಅಂದ್ರೆ ದುಃಖವನ್ನು ಕೊಡ್ತಾನೆ. ಹೀಗೆ ಮಿಶ್ರಿತವಾಗಿರ್ತಕ್ಕಂತಹ ಫಲ, ಮಿಶ್ರವಾಗಿರ್ತಕ್ಕಂತಹ ಈ ಸುಖಾತ್ಮಕ ಸಂಸ್ಕೃತಿ ಅಂತಂದ್ರೆ ಸಂಸಾರ, ಇದರಲ್ಲಿ ಪರಮಾತ್ಮ ಅವರನ್ನ ಇಡ್ತಾನೆ, ಅವರಿಗೆ ಕೊಡುವವನಾಗ್ತಾನೆ ಅಂತ ಇದನ್ನ ತಿಳಿಸ್ತಾ ಇದ್ದಾರೆ. ಅದರಿಂದ ಪರಮಾತ್ಮನನ್ನ ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು? ತಂದೆಯಂತೆ ಪರಮಾತ್ಮನನ್ನ ನಾವು ಇಲ್ಲಿ ಚಿಂತನೆಯನ್ನ ಮಾಡಬೇಕು. ತಂದೆಯಂತೆ ಪರಮಾತ್ಮ ಇದ್ದಾನೆ. ತಂದೆ ತನ್ನ ಇಚ್ಛೆಗೆ ಬಂದಂತೆ ನಡ್ಕೊಳ್ತಾನೆ. ಹಾಗೆ ಪರಮಾತ್ಮನೂ ಅಷ್ಟೇ, ತಾನು ಸ್ವತಂತ್ರನಾಗಿದ್ದು ತನ್ನ ಇಚ್ಛೆಯಿಂದ ಏನ್ ಮಾಡ್ತಾನೆ? ಈ ಜೀವರಾಶಿಗಳನ್ನ ಸೃಷ್ಟಿಗೆ ತೆಗೆದುಕೊಂಡು ಬರ್ತಾನೆ. ಸೃಷ್ಟಿಗೆ ತೆಗೆದುಕೊಂಡು ಬಂದು
ಅವನೇನ್ ಮಾಡ್ತಾನೆ ಅಂತಂದ್ರೆ, ಮಗನಿಗೆ, ಮಗ ಅಂತಂದ್ರೆ ಜೀವ, ಇಲ್ಲಿ ದೃಷ್ಟಾಂತವನ್ನ ಸಮನ್ವಯ ಮಾಡ್ಬೇಕು ನಾವು. ಮಗ ಅಂತಂದ್ರೆ ಜೀವ, ಅವನಿಗೆ ಮದುವೆಯನ್ನು ಮಾಡ್ತಾನೆ. ಮದುವೆ ಮಾಡೋದು ಅಂತ ಅರ್ಥ ಏನು? ಈ ಗುಣ ಸುಖ, ಈ ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ದೇಹಗಳನ್ನ ಚೇತನನಿಗೆ ಕೊಟ್ಟು ಮದುವೆ ಮಾಡೋದು, ಅಂದ್ರೆ ಚೇತನನಿಗೆ ಸಂಬಂಧವನ್ನ ಹೊಂದಿಸೋದು. ಒಬ್ಬ ತಂದೆಯಾದವನ ಕರ್ತವ್ಯ ಅದು, ಅದನ್ನ ಮಾಡ್ಲೇಬೇಕು. ಹಾಗೆ ಪರಮಾತ್ಮ ಯಾಕೆ ತನ್ನ ಕರ್ತವ್ಯ ಅಂತ ಮಾಡ್ತಾನೆ? ಯಾಕೆ ಅಂತಂದ್ರೆ ಪರಮಾತ್ಮ ಮುಂದೆ ಜೀವರಾಶಿಗಳಿಗೆ ಸಾಧನೆ ಆಗಲಿ, ಈ ಜೀವನ ಕೈಯಲ್ಲಿಂದ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಸಾಧನೆ ಆಗಬೇಕು. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾನೆ? ಮದುವೆಯನ್ನು ಮಾಡ್ತಾನೆ. ಯಾವುದು ಮದುವೆ? ಈ ದೇಹಗಳನ್ನೇ ಮದುವೆಯನ್ನು ಮಾಡ್ತಾನೆ. ಈ ದೇಹಗಳ ಸಂಬಂಧವನ್ನ ಪರಮಾತ್ಮ ಹೊಂದಿಸ್ತಾನೆ. ಬಂಧು ಬಳಗವ ನೆರಹಿ. ಮತ್ತೆ ಪರಮಾತ್ಮ ಒಬ್ಬನೇ ಇರೋದಿಲ್ಲ ನೋಡಿ, ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ತಂದು ಈ ದೇಹದಲ್ಲಿ ಇಡ್ತಾನೆ. ಬಂಧು ಬಳಗವ ನೆರಹಿ, ಅದರಲ್ಲಿ ಬಂಧುಗಳು ಅಂತಂದ್ರೆ ಎಲ್ಲ ಪುರುಷ ದೇವತೆಗಳು, ಬಳಗ ಅಂತಂದ್ರೆ ಸ್ತ್ರೀ ದೇವತೆಗಳು, ಎಲ್ಲರನ್ನೂ ತಂದಿಡ್ತಾನೆ. ಎಲ್ಲರನ್ನೂ ತಂದು ಈ ದೇಹದಲ್ಲಿ ಗುಂಪನ್ನಾಗಿ ಮಾಡಿ ಪರಮಾತ್ಮ ತಾನು ಆ ಜೀವನನ್ನ, ಈ ದೇಹವೇ ಕನ್ಯೆ, ಕನ್ಯೆ ಯಾರು ಅಂತಂದ್ರೆ ದೇಹ, ಈ ಕನ್ಯೆಯ ಜೊತೆಗೆ ತಾನು, ಅಂದ್ರೆ ಈ ದೇಹವೆಂಬಂತಹ ಕನ್ಯೆಯ ಜೊತೆಗೆ ತಾನು ಮದುವೆಯನ್ನ ಪರಮಾತ್ಮ ಮಾಡ್ತಾನೆ. ಮಾಡಿ ಇದರಲ್ಲೇ ಪರ್ಮನೆಂಟ್ ಆಗಿ ಇಡೋದಿಲ್ಲ. ಯಾಕಂದ್ರೆ ಒಂದಿನ ದೇಹ ಬಿದ್ದೋಗುತ್ತಲ್ವಾ, ಒಂದು ದಿನ ಇವತ್ತಲ್ಲ ನಾಳೆ ಬಿದ್ದೋಗತ್ತೆ, ಈಗಲೋ ಇನ್ಯಾವಾಗಲೋ ಈ ತನವು ಹೋಗದಿರದು. ಈ ದೇಹ ಬಿದ್ದೇ ಹೋಗ್ಬಿಡತ್ತೆ. ಬಿದ್ದೋದ ಮೇಲೆ ಅವನೇನ್ ಮಾಡ್ತಾನೆ? ಅವರ ಯೋಗ್ಯತಾನುಸಾರವಾಗಿ ಅವರವರಿಗೆ ಅವರ ಲೋಕವನ್ನ ಹೊಂದಿಸ್ತಾನೆ. ಕೆಲವರಿಗೆ ವೈಕುಂಠ ಆಗತ್ತೆ, ಕೆಲವರಿಗೆ ಮೋಕ್ಷವನ್ನ ಕೊಡ್ತಾನೆ, ಕೆಲವರಿಗೆ ಸಂಸಾರದಲ್ಲೇ ಇರೋ ಹಾಗೆ ಮಾಡ್ತಾನೆ, ಕೆಲವರಿಗೆ ಅವರ ಯೋಗ್ಯತಾನುಸಾರವಾಗಿ ಅಂಧನ್ ತಮಸ್ಸನ್ನು ಕೊಡ್ತಾನೆ. ಹೀಗೆ ತ್ರಿವಿಧರಾಗಿರ್ತಕ್ಕಂತಹ ಜೀವರಾಶಿಗಳ ಆ ಅವಸ್ಥೆಗಳನ್ನ, ಅವರವರ ಗತಿಯನ್ನ ಈ ಪದ್ಯದಲ್ಲಿ ವಿಶೇಷವಾಗಿ ದಾಸರಾಯರು ನಮಗೆ ನೀಡುತ್ತಾ ಇದ್ದಾರೆ. ಕೃಷ್ಣಾರ್ಪಣ.